ಶೀಘ್ರದಲ್ಲೇ ನಟ ದರ್ಶನ್ ಮಧ್ಯಂತರ ಜಾಮೀನು ರದ್ದಾಗುತ್ತಾ ಅನ್ನುವಂತ ಪ್ರಶ್ನೆ ಹುಟ್ಕೊಂಡಿದೆ. ಕಾರಣ ಕೊಲೆ ಆರೋಪಿ ಕಾಟೇರನಿಗೆ ಈಗ ಅಸಲಿ ಸಂಕಷ್ಟ ಶುರುವಾಗಿರೋದು. ಯಾಕಂದ್ರೆ ದರ್ಶನ್ ಜಾಮೀನು ಅರ್ಜಿ ರದ್ದು ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲಾಗ್ತಾ ಇದೆ. ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಸರ್ಕಾರದ ಪರ ವಕೀಲರು. ಹೀಗಾಗಿ ಏನಾದ್ರೂ ಈ ಮಧ್ಯಂತರ ಜಾಮೀನು ಕ್ಯಾನ್ಸಲ್ ಆಯ್ತು ಅಂತ ಅಂದ್ರೆ ಮತ್ತಷ್ಟು ಸಂಕಷ್ಟ ಶುರುವಾಗುತ್ತೆ ದರ್ಶನ್ಗೆ. 6 ವಾರಗಳ ಕಾಲ ಮೆಡಿಕಲ್ ಗ್ರೌಂಡ್ಸ್ ನಲ್ಲಿ ಮಧ್ಯಂತರ ಜಾಮೀನನ್ನ ತೆಗೆದುಕೊಂಡು ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A2 ಆರೋಪಿ ಆಗಿರುವಂತ ದರ್ಶನ್ ಅವರು ಶುಕ್ರವಾರ ಅಥವಾ ಸೋಮವಾರ ವಿಚಾರಣೆಗೆ ಬರುವಂತ ಸಾಧ್ಯತೆ ಇದೆ. ಈ ಅರ್ಜಿ ಹೈಕೋರ್ಟ್ ಏಕಸದಸ್ಯ ಪೀಠ ನೀಡಿದಂತ ಮಧ್ಯಂತರ ಜಾಮೀನನ್ನ ರದ್ದು ಮಾಡಬೇಕು ಅಂತೇಳಿ ಪ್ರಶ್ನಿಸಿ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ತನಿಖಾ ತಂಡ ರಚನೆ ಮಾಡಿದ್ರು. ಅದಾದ ಬಳಿಕ ಗೃಹ ಇಲಾಖೆಗೆ ಪೊಲೀಸರು ತನಿಖಾಧಿಕಾರಿಗಳು ಏನಿದ್ದಾರೆ ಪತ್ರವನ್ನ ಬರೆದಿದ್ರು. ಅದಾದ ಬಳಿಕ ಎಲ್ಲ ಪ್ರೊಸೀಜರ್ ಫಾಲೋ ಅಪ್ ಆಗಿ ಈಗ ಅರ್ಜಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಅದು ಶುಕ್ರವಾರ ಅಥವಾ ಸೋಮವಾರ ಈ ಅರ್ಜಿ ವಿಚಾರಣೆ ನಡೆಯಲಿದೆ. ಒಂದು ವೇಳೆ ಅರ್ಜಿ ವಿಚಾರಣೆ ಆದ ಬಳಿಕ ಈ ಮಧ್ಯಂತರ ಜಾಮೀನನ್ನ ಏನಾದರೂ ರದ್ದು ಮಾಡಬೇಕು ಅಂತ ಕೋರ್ಟ್ನಿಂದ ಆದೇಶ ಬಂದಿದ್ದೆ ಆದರೆ ದರ್ಶನ್ಗೆ ಸಂಕಷ್ಟ ತಪ್ಪಿದ್ದಲ್ಲ. ಈಗಾಗಲೇ 1 ತಿಂಗಳಿಗಿಂತ ಜಾಸ್ತಿ ದಿನಗಳು ಆಸ್ಪತ್ರೆಯಲ್ಲಿ ಕಳೆದಿದ್ದಾಗಿದೆ. ಅನಿವಾರ್ಯ ಅಂತ ಅಂದ್ರೆ ಇಲ್ಲಿನ ಸರ್ಜರಿ ಮಾಡಿಸ್ಕೊಳ್ಳೇಬೇಕು ಅನ್ನುವಂಥ ಅನಿವಾರ್ಯ ಕಾರಣವನ್ನ ನೀಡಿ ಅವರ ವಕೀಲರೇನಿದ್ದಾರೆ ದರ್ಶನ್ ಪರವಾಗಿರುವಂಥ CV ನಾಗೇಶ್ ಅವರು ಮಧ್ಯಂತರ ಜಾಮೀನಿಗೆ ಮನವಿ ಮಾಡಿಕೊಂಡಿದ್ರು. ಅದರ ಪ್ರಕಾರ ಈಗಾಗಲೇ 6 ವಾರಗಳ ಕಾಲ ಜಾಮೀನನ್ನ ಕೊಡಲಾಗಿದೆ. ಅದು ಕೂಡ ಸರ್ಜರಿ ಮಾಡಿಸ್ತೀವಿ ಅಂದ್ರೆ ಆಪರೇಷನ್ ಆಗಲೇಬೇಕು ಅನ್ನುವಂಥ ಮೆಡಿಕಲ್ಗೆ ಸಂಬಂಧಪಟ್ಟಂತೆ ಕಾರಣ ಕೊಟ್ಟಿದ್ದಕ್ಕೆ ಮೆಡಿಕಲ್ ಗ್ರೌಂಡ್ಸ್ ಅಲ್ಲಿ ಸಿಕ್ಕಿರುವಂತ ಮಧ್ಯಂತರ ಜಾಮೀನು ಇದು. ಈಗಾಗಲೇ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ, ಆದ್ರೆ ಇನ್ನೂ ಆಪರೇಷನ್ ಆಗಿಲ್ಲ, ಯಾವ ಸರ್ಜರಿಯನ್ನು ಕೂಡ ಮಾಡಿಸ್ಕೊಂಡಿಲ್ಲ, ಬರೀ ಥೆರಪಿ ಚಿಕಿತ್ಸೆ ಮಾತ್ರ ಆಗ್ತಾ ಇದೆ. ಹೀಗಾಗಿ ಈಗಾಗಲೇ ಮಧ್ಯಂತರ ಜಾಮೀನನ್ನ ರದ್ದು ಮಾಡಬೇಕು ಅಂತ ಸರ್ಕಾರದ ಪರ ವಕೀಲರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ಗೆ. ಆ ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಕೆ ಆಗಿರುವಂತ ಅರ್ಜಿ ಏನಿದೆ ಶುಕ್ರವಾರ ಅಥವಾ ಸೋಮವಾರ ವಿಚಾರಣೆಗೆ ಬರುತ್ತೆ. ಆ ಸಂದರ್ಭದಲ್ಲಿ ನ್ಯಾಯಾಧೀಶರು ಏನ್ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಚಿಕಿತ್ಸೆ ಪಡ್ಕೊಳ್ತಾ ಇರುವಂತ ದರ್ಶನ್ ಅವರಿಗೆ ಒಂದ್ ರೀತಿ ಸಂಕಷ್ಟ ಇದೆ. ಏನಾದ್ರೂ ಈಗ ಜಾಮೀನು ಕ್ಯಾನ್ಸಲ್ ಆಯ್ತು ಅಂತ ಅಂದ್ರೆ ರೆಗ್ಯುಲರ್ ಬೇಲ್ಗೆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ಅರ್ಜಿ ಸಲ್ಲಿಸಿಕೊಂಡಿದ್ದಾರೆ. ಅದಕ್ಕೂ ಸಂಬಂಧಪಟ್ಟಂತೆ ವಿಚಾರಣೆ ನಡೀತಾ ಇದೆ. ಅದರ ಮಧ್ಯದಲ್ಲೇ ಈಗ ಸರ್ಕಾರದ ಕಡೆಯಿಂದ ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಕೆ ಆಗಿರುವಂತ ಅರ್ಜಿ ಇದು. ಅಂದ್ರೆ ಈಗ ಅವ್ರಿಗೇನ್ ಜಾಮೀನನ್ನ ಕೊಟ್ಟಿದ್ದೀರಾ ಮಧ್ಯಂತರ ಜಾಮೀನನ್ನ ಅದನ್ನ ಕ್ಯಾನ್ಸಲ್ ಮಾಡಿ ಅಂತ. ಅಂದ್ರೆ ಅವರ ಪರ ವಕೀಲರೇನಿದ್ದಾರೆ ಕೊಟ್ಟಿರುವಂತ ಕಾರಣಗಳು ಸೂಕ್ತವಾಗಿಲ್ಲ ಅನ್ನೋದು ಸರ್ಕಾರದ ಪರ ವಕೀಲರ ಪ್ರಶ್ನೆ ಮತ್ತು ಆಕ್ಷೇಪಣೆ. ಹೀಗಾಗಿನೇ ಅವರ ಜಾಮೀನನ್ನ ರದ್ದು ಮಾಡಬೇಕು ಅಂತ ಸರ್ಕಾರದ ಕಡೆಯಿಂದ ಅರ್ಜಿ ಸಲ್ಲಿಕೆ ಆಗಿರೋದು. ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ಈಗಾಗಲೇ ದರ್ಶನ್ ಮಧ್ಯಂತರ ಜಾಮೀನು ಪಡ್ಕೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಹಾಗಿದ್ರೂ ಕೂಡ ಸರ್ಕಾರದ ಕಡೆಯಿಂದ ಈ ಮಧ್ಯಂತರ ಜಾಮೀನನ್ನ ಪ್ರಶ್ನಿಸಿ ಅಥವಾ ರದ್ದು ಮಾಡಬೇಕು ಅಂತ ಅರ್ಜಿ ಸಲ್ಲಿಕೆ ಆಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಯಾವಾಗ ಈ ಅರ್ಜಿ ವಿಚಾರಣೆ ಆಗಬಹುದು? ಜಾಮೀನು ಏನಾದ್ರೂ ಕ್ಯಾನ್ಸಲ್ ಆಗುತ್ತಾ? ಸತ್ಯ ಈಗಾಗಲೇ ಏನು ಮಧ್ಯಂತರ ಜಾಮೀನನ್ನ ಪಡ್ಕೊಂಡಿರುವಂತ ದರ್ಶನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ತಾ ಇರುವಂತದ್ದು. ಆದ್ರೆ ಏನು ಮಧ್ಯಂತರ ಜಾಮೀನ ಪಡ್ಕೊಳ್ಳುವಂತ ಸಂದರ್ಭದಲ್ಲಿ ನೀಡಿದಂತ ತುರ್ತು ಸರ್ಜರಿಯ ಕಾರಣವನ್ನ ಅಲ್ಲಿ ರೀಸನ್ ಅನ್ನ ಕೊಟ್ಟಿದ್ರು. ಆದ್ರೆ ಆ ಸರ್ಜರಿ ಆಗಿಲ್ಲ, ಅದ್ರ ಚಿಕಿತ್ಸೆ ನಡೀತಾ ಇರುವಂತದ್ದು. ಮೊನ್ನೆ ಕೂಡ ಪ್ರಕರಣದ ರೆಗ್ಯುಲರ್ ಬೇಲ್ಗೆ ಅರ್ಜಿಯ ವಿಚಾರಣೆ ನಡೆಯುವಂತ ಸಂದರ್ಭದಲ್ಲಿ ಕೋರ್ಟ್ ಕೂಡ ಅದನ್ನ ಪ್ರಶ್ನೆ ಮಾಡಿತ್ತು. ಆ ಸಂದರ್ಭದಲ್ಲಿ ಅವರಿಗೆ ಆರೋಗ್ಯ ಇನ್ನೂ ಕೂಡ ಸ್ಪಂದಿಸ್ತಾ ಇಲ್ಲ ಸರ್ಜರಿಗೆ, ಅದಕ್ಕೆ ಬೇಕಾಗಿರುವಂತಹ ಟ್ರೀಟ್ಮೆಂಟ್ ಗಳನ್ನ ಕೊಡ್ಲಾಗ್ತಿದೆ ಅಂತ ಹೇಳಿ ಅವರ ಪರ ವಕೀಲರು ಕೂಡ ಒಂದು ನ್ಯಾಯಾಲಯದಲ್ಲಿ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ರು. ಸೊ ಇದರ ಮಧ್ಯೆ ಏನು ತನಿಖಾಧಿಕಾರಿಗಳು ರಾಜ್ಯ ಸರ್ಕಾರದ ಒಂದು ಅನುಮತಿಯನ್ನು ಪಡ್ಕೊಂಡು ಈಗಾಗಲೇ ಸುಪ್ರೀಂಗೆ ಮಧ್ಯಂತರ ಜಾಮೀನು ಅರ್ಜಿಯನ್ನ ರದ್ದು ಮಾಡಬೇಕು ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿರುವಂತದ್ದು. ಅರ್ಜಿ ಸದ್ಯ ಅಡ್ಮಿಟ್ ಆಗಿರುವಂತದ್ದು. ಶುಕ್ರವಾರ ಇಲ್ಲ ಅಂದ್ರೆ ಬರುವಂತ ಸೋಮವಾರ ಅರ್ಜಿಯ ವಿಚಾರಣೆ ಬರುವಂತ ಸಾಧ್ಯತೆ ಇರುವಂತದ್ದು. ಸೊ ಅಂದ್ರೆ ದರ್ಶನ್ಗೆ ಈಗಾಗಲೇ 6 ವಾರಗಳ ಕಾಲ ಏನು ಇಂಟ್ರೀಮ್ ಬೇಲ್ ಅನ್ನು ಕೊಟ್ಟಿದ್ರು. ಆ ಇಂಟ್ರೀಮ್ ಬೇಲ್ ನಲ್ಲಿ ಅವ್ರು ಕೊಟ್ಟಿರುವಂತಹ ರೀಸನ್ಗೆ ತಕ್ಕಾಗೆ ಟ್ರೀಟ್ಮೆಂಟ್ ಕೂಡ ಆಗಿಲ್ಲ, ಅದ್ರ ಜೊತೆಗೆ ಸರ್ಜರಿನೂ ಆಗಿಲ್ಲ. ಅವ್ರಿಗೆ ಬೇಕಾಗಿರುವಂತ ಮೆಡಿಕೇಶನ್ ಇರ್ಬೋದು, ಇಲ್ಲ ಥೆರಪಿಗಳಿರ್ಬೋದು, ಅದನ್ನ ಜೈಲು
ಆಸ್ಪತ್ರೆಗಳಲ್ಲೇ ಕೊಡ್ಬೋದು. ಅದಕ್ಕೋಸ್ಕರ ಇವರು ಇಂಟ್ರಿಮ್ ಬೇಲೆಯನ್ನು ಕೊಡ್ಕೊಂಡು ಬೇರೆ ಆಸ್ಪತ್ರೆಗೆ ಹೋಗ್ಬೇಕಾಗಿಲ್ಲ ಅನ್ನೋದು ತನಿಖಾಧಿಕಾರಿಗಳ ಒಂದು ವಾದ ಆಗಿರುತ್ತೆ. ಅದರ ಜೊತೆಗೆ ಅಲ್ಲಿ ಇದ್ಕೊಂಡು ಇಡೀ ಪ್ರಕರಣದ ಮೇಲೆ ಅವರು ಪ್ರಭಾವ ಬೀರುವಂತ ಎಲ್ಲಾ ಸಾಧ್ಯತೆಗಳು ಇರುವಂತದ್ದು. ಸೊ ಈ ಕಾರಣಕ್ಕಾಗಿ ಅವ್ರಿಗೆ ಮಧ್ಯಂತರ ಜಾಮೀನನ್ನು ಕೊಡ್ಲಾಗಿತ್ತು, ಅದನ್ನು ರದ್ದು ಮಾಡಬೇಕು. ಅವ್ರಿಗೆ ಬೇಕಾಗಿರುವಂತ ಎಲ್ಲಾ ರೀತಿಯ ಚಿಕಿತ್ಸೆಯನ್ನ ಜೈಲು ಆಸ್ಪತ್ರೆ ಮುಖಾಂತರ ಕೊಡ್ಲಿಕ್ಕೆ ತಯಾರಿದೀವಿ ಅನ್ನೋ ಗ್ರೌಂಡ್ಸ್ ಗಳನ್ನ ಇಟ್ಕೊಂಡು ಸುಪ್ರೀಂ ಕೋರ್ಟ್ ನಲ್ಲಿ ಈಗಾಗಲೇ SLP ಯನ್ನ ರಾಜ್ಯ ಸರ್ಕಾರದ ಪರವಾಗಿ ಇವರು ಸಲ್ಲಿಕೆಯನ್ನ ಮಾಡಿರುವಂತದ್ದು. ಸೊ ಶುಕ್ರವಾರ ಇಲ್ಲ ಸೋಮವಾರ ಅರ್ಜಿಯ ವಿಚಾರಣೆ ಬರುತ್ತೆ. ವಿಚಾರಣೆ ನಂತರ ಮಧ್ಯಂತರ ಜಾಮೀನು ಕ್ಯಾನ್ಸಲ್ ಆಗುತ್ತಾ, ಇಲ್ಲ ದರ್ಶನ್ ಪರ ವಕೀಲರು ಯಾಕೆ ಮಧ್ಯಂತರ ಜಾಮೀನನ್ನು ಕೊಡ್ಬೇಕು ಮತ್ತೆ ಅದನ್ನ ವಿಸ್ತರಣೆಯನ್ನ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಒಂದು ವೈದ್ಯಕೀಯ ರಿಪೋರ್ಟ್ ಏನು ಡಾಕ್ಟರ್ ಕೊಡುವಂತ ರಿಪೋರ್ಟ್ ಏನಿರುತ್ತೆ ಅದನ್ನ ಇಟ್ಕೊಂಡು ವಾದ ಮಂಡನೆಯನ್ನು ಮಾಡುವ ಸಾಧ್ಯತೆ ಇರುವಂತದ್ದು. ಅರ್ಜಿಯ ವಿಚಾರಣೆಗೆ ಬಂದ್ರು ಕೂಡ ದರ್ಶನ್ ಪರ ವಕೀಲರು ಆಕ್ಷೇಪಣೆಯನ್ನ ಸಲ್ಲಿಕೆ ಒಂದಿಷ್ಟು ಸಮಯಾವಕಾಶವನ್ನು ಕೋರುತ್ತೆ. ಅದಕ್ಕೆ ಕೋರ್ಟ್ ಕೂಡ ಸಮಯಾವಕಾಶ ಕೊಡುವ ಸಾಧ್ಯತೆ ಅಂದ್ರೆ ಶುಕ್ರವಾರ ಸೋಮವಾರ ಬಂದ್ರು ಕೂಡ ಅವತ್ತು ಯಾವುದೇ ರೀತಿಯ ಅರ್ಜಿಯ ವಿಚಾರಣೆ ಆಗುವಂತ ಸಾಧ್ಯತೆಗಳು ಕಡಿಮೆ ಇರುವಂತದ್ದು. ಅದಾದ ಒಂದು ವಾರಕ್ಕೆ ಅರ್ಜಿ ವಿಚಾರಣೆ ಬರುವ ಸಾಧ್ಯತೆ ಇರುವಂತದ್ದು. ಸೌಖ್ಯ, ಈಗಾಗಲೇ ದರ್ಶನ್ ಅವರ ರೆಗ್ಯುಲರ್ ಬೇಲ್ಗೆ ಸಂಬಂಧಪಟ್ಟಂತೆ ಕೂಡ ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳು ನಡೀತಾ ಇದ್ದಾವೆ. ಅದರ ಬೆನ್ನಲ್ಲೇ ಈಗ ಸರ್ಕಾರದ ಪರ ವಕೀಲರು ಸಲ್ಲಿಸಿರುವಂಥ ಅರ್ಜಿ ಏನಿದೆ, ಸುಪ್ರೀಂ ಕೋರ್ಟ್ಗೆ ಹಾಕೊಂಡಿರುವಂಥ ಅರ್ಜಿ, ಅದು ಕೂಡ ಶುಕ್ರವಾರ ಇಲ್ಲ ಸೋಮವಾರ ವಿಚಾರಣೆ ನಡೆಯಲಿದೆ. ಆ ಸಂದರ್ಭದಲ್ಲಿ ದರ್ಶನ್ಗೆ ಸಿಕ್ಕಿರುವಂಥ ಮಧ್ಯಂತರ ಜಾಮೀನು ರದ್ದಾಗುತ್ತಾ ಏನು ಅಂತ ನೋಡಬೇಕಿದೆ.